ಗ್ಯಾರಂಟಿಗಳನ್ನು ಜಾರಿ ಮಾಡಿ ಸಿದ್ದು ಸರ್ಕಾರ ದಿವಾಳಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ನಿಜಕ್ಕೂ ಕೂಡ ಏನು 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತು ಕಾಂಗ್ರೆಸ್ ಸರ್ಕಾರ, ಅದರಿಂದ ಜನರಿಗೆ ಉಪಯೋಗ ಆಗಿದೆ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಆದರೆ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಸಿದ್ದು ಸರ್ಕಾರ ದಿವಾಳಿ ಆಯ್ತಾ ಅನ್ನುವಂತಹ ಪ್ರಶ್ನೆ. ಗುತ್ತಿಗೆದಾರರಿಗೆ ಕಾಮಗಾರಿ ಬಿಲ್ ನೀಡೋಕೆ ಸರ್ಕಾರದ ಬಳಿ ದುಡ್ಡಿಲ್ವಾ? ಹಾಗಾದ್ರೆ ಬಾಕಿ ಬಿಲ್ ನೀಡಿದಂತಹ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನು ಸಾರ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಗುತ್ತಿಗೆ ಪರ್ಸೆಂಟೇಜ್ ಸಮರ ಸಾರ್ತಾ ಇತ್ತು. ಈಗ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮತ್ತೊಂದು ಹಂತದ ಹೋರಾಟವನ್ನು ಮಾಡೋಕೆ ಮುಂದಾಗಿದ್ದಾರೆ. ರಾಜ್ಯ ಸಿಎಂ ಡಿಸಿಎಂ ವಿರುದ್ಧ ಗುತ್ತಿಗೆದಾರರು ಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಮಾರ್ಚ್ 5ರಿಂದ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಪ್ರತಿಭಟನೆ ನಡೆಯುತ್ತೆ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವಂತಹ ಬೃಹತ್ ದೊಡ್ಡ ಮಟ್ಟದ ಹೋರಾಟ ಏನಿದೆ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ನಡೆಯುತ್ತೆ. ವಿವಿಧ ಇಲಾಖೆಗಳಿಂದ ಗುತ್ತಿಗೆದಾರರಿಗೆ ಬರಬೇಕಾದಂತಹ 37,000 ಕೋಟಿ ಹಣ ಏನಿದೆ ಅದು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರದ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಗುತ್ತಿಗೆದಾರರೀಗ. ಕಾಮಗಾರಿಯನ್ನು ನಿಲ್ಲಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಸರ್ಕಾರದ ವಿರುದ್ಧ ಕೊಡಲೇಬೇಕು ನಮ್ಮ ಬಾಕಿ ಹಣವನ್ನ ಅಂತ ಹೇಳಿ ಬಾಕಿ ಬಿಲ್ ಬಿಡುಗಡೆ ಮಾಡದಂತಹ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಅಸ್ತ್ರವನ್ನು ಹೂಡ್ತಾ ಇದ್ದಾರೆ. ಕಾಮಗಾರಿ ಮುಗಿಸಿ ವರ್ಷವಾದರೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ ಸರ್ಕಾರ ಇದುವರೆಗೂ ಕೂಡ. ಹಲವು ನಿಯಮಗಳು ನೀಡಿದ್ರೂ ಕೂಡ ಗುತ್ತಿಗೆದಾರರಿಗೆ ಕೂಲಿ ನೀಡುತ್ತಾ ಇಲ್ಲ ಸರ್ಕಾರ. ಹೀಗಾಗಿ ಪ್ರತಿಭಟನೆಯ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ ಗುತ್ತಿಗೆದಾರರ ಸಂಘ ರಾಜ್ಯ ಸರ್ಕಾರದ ವಿರುದ್ಧ. ನೋಡಿ, ತೊಡೆತಡ್ತಾ ಇದ್ದಾರೆ ಈಗ ಗುತ್ತಿಗೆದಾರರು. ನೀವು ಕೊಡಲೇಬೇಕು ನಮಗೆ, ನಮ್ಮ ಬಾಕಿ ಹಣವನ್ನು ಏನು ಉಳಿಸ್ಕೊಂಡಿದ್ರೆ ಅದನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಕಾಮಗಾರಿಯನ್ನು ಮಾಡಿ ಕೆಲಸವನ್ನು ಮಾಡಿ 5 ವರ್ಷಗಳೇ ಆಗ್ತಾ ಇದೆ. ಇನ್ನು ನೀವು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ರಿ. ಈ ಯೋಜನೆಗಳಿಂದಾನೇ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಏನಿದೆ ನಿಜಕ್ಕೂ ಕೂಡ ದಿವಾಳಿ ಆಗಿದೆಯಾ? ಗುತ್ತಿಗೆದಾರರಿಗೆ ಕೊಡೋಕೆ ದುಡ್ಡಿಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಕೊಡೋಕೆ ದುಡ್ಡಿಲ್ಲ. ಯಾಕಂದರೆ ಇನ್ನೂ ಕೂಡ ಕೆಲವರಿಗೆ ಸಂಬಳ ಆಗ್ತಾ ಇಲ್ಲ. ಕೆಲವೊಂದು ಇಲಾಖೆಯಲ್ಲಿ ಪ್ರತಿ ತಿಂಗಳು ಏನು ಅವರಿಗೆ ಸ್ಯಾಲ್ರಿ ಬರಬೇಕು ಆ ಸ್ಯಾಲ್ರಿ ಕೂಡ ಆಗ್ತಾ ಇಲ್ಲ ಸರಿಯಾದ ರೀತಿಯಾಗಿ. ಈಗ ಗುತ್ತಿಗೆದಾರರ ಬಾಕಿ ಏನಿದೆ ದುಡ್ಡು ಕೊಡಬೇಕಾಗಿರೋದು, ಆ ಬಾಕಿ ಬಿಲ್ಲನ್ನು ಬಿಡುಗಡೆ ಮಾಡ್ತಾ ಇಲ್ಲ. 37,000 ಕೋಟಿ ಇದೆ, ಅದನ್ನು ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ, ಇನ್ನೂ ಕೂಡ ಕೊಡ್ತಾ ಇಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ. ಬೇರೆ ಬೇರೆ ರೀತಿಯಲ್ಲೂ ಕೂಡ ಕೆಲವೊಂದು ವಿಚಾರಗಳಿದೆ. ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲ, ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಹಿಡ್ಕೊಂಡು ಹೋರಾಟ ಮಾಡಿದ್ರು. ಯಾವ ವಿಚಾರವಾಗಿ? ಮೆಟ್ರೋ ದರ ಏರಿಕೆ ಮಾಡಿದಂತಹ ವಿಚಾರವಾಗಿ. ಅವರ ಅರ್ಥ ಏನಿತ್ತು ಅಂದರೆ ಬರೀ ಮೆಟ್ರೋ ದರದ ವಿಚಾರದಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಯಾವ್ಯಾವ ಇಲಾಖೆ ಇದೆ, ಏನೇನು ತೊಂದರೆ ಇದೆ, ಯಾವ್ಯಾವ ಬಿಲ್ಗಳನ್ನು ಬಾಕಿ ಉಳಿಸ್ಕೊಂಡಿದೆ, ಅದೆಲ್ಲದಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳೇ ಕಾರಣ. ಗ್ಯಾರಂಟಿ ಯೋಜನೆಗಳ ದುಡ್ಡನ್ನು ಕೊಟ್ಟು 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 ಸರ್ಕಾರದ ಹತ್ರ ಇವತ್ತು ಯಾವುದೇ ರೀತಿಯಾದ ಹಣ ಇಲ್ಲ. ಖಾಲಿ ಟ್ರಂಕನ್ನು ಮಾಡಿಕೊಂಡು ಕೂತಿದೆ. ಅದರಲ್ಲಿ ಏನು ದುಡ್ಡಿದ್ರೆ ತಾನೇ ಕೊಡ್ತಾರೆ? ದುಡ್ಡು ಏನೂ ಕೂಡ ಇಲ್ಲ ಅದರಲ್ಲಿ ಅಂತ ಹೇಳಿ ನಾವು ತೇಜಸ್ವಿ ಸೂರ್ಯ ಏನಿದ್ದಾರೆ ಅವರು ಟ್ರಂಕನ್ನು ಹಿಡ್ಕೊಂಡು ಓಡಾಡಿದ್ದನ್ನು ನೋಡಿದ್ವಿ, ಅವ್ರನ್ನ ಬಂಧಿಸಿದ್ರು ಕೂಡ. ಈಗ ಪರ್ಸೆಂಟೇಜ್ ಸಮರವನ್ನು ಸಾರಿದ್ರೆ ಈ ಹಿಂದೆ, ಇದೀಗ ಮತ್ತೆ ನಮಗೆ ಬಾಕಿ ಬಿಲ್ ಕೊಡ್ತಾ ಇಲ್ಲ ಅಂತ ಹೇಳಿ ಹೋರಾಟ ಮಾಡೋಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ 5ನೇ ತಾರೀಕು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡೋಕೆ ಗುತ್ತಿಗೆದಾರರ ಸಂಘ ಮುಂದಾಗಿದೆ, ಪ್ಲಾನ್ ಮಾಡಿಕೊಂಡಿದೆ. ಹೀಗಾಗಿ ಏನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ರೀತಿಯಾಗಿ ಬಿಸಿ ಬಿಟ್ಟೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ದೊಡ್ಡ ಮಟ್ಟದ ಹೋರಾಟ ಈ ಹಿಂದೆ ಕೂಡ ನಾವು ನೋಡಿದ್ದೀವಿ. ಗುತ್ತಿಗೆದಾರರು ಅನೇಕ ಜನ ಕೆಲವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು ಈ ವಿಚಾರವಾಗಿ. ಏನಂದರೆ ಬಿಲ್ಲನ್ನು ಕೊಟ್ಟಿಲ್ಲ ನಮಗೆ ಸರ್ಕಾರ, ಮತ್ತು ಇನ್ನೊಂದು ಕೆಲವರು ಏನಿದೆ ಮತ್ತು ಕಿರುಕುಳ ಬರ್ತಾ ಇತ್ತು ಅನ್ನುವಂಥ ವಿಚಾರ ಕೂಡ ಇತ್ತು. ಆದರೆ ಈಗ ಗುತ್ತಿಗೆದಾರರ ಸಂಘ ಏನು ಮಾಡ್ತಾ ಇದೆ, ಹೋರಾಟವನ್ನು ಮಾಡ್ತೀವಿ, ನಮ್ಮ ಏನು ಬಾಕಿ ಬಿಲ್ ಇದೆ ಆ ಹಣವನ್ನು ಬಿಡುಗಡೆ ಮಾಡಿ ನೀವು, ಇಲ್ಲಾಂದರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಾವು ಕೆಲಸವನ್ನು ಮುಗಿಸಿದ್ದೀವಿ, ಕೆಲಸ ಮಾಡಿದ್ವಿ, ನಮ್ಮ ಕೈಯಿಂದ ಹಣವನ್ನು ಹಾಕಿ ಕೆಲಸವನ್ನು ಮಾಡಿಸಿದ್ದೀವಿ, ಆದರೂ ನೀವು ಹಣ ಕೊಡ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅನೇಕ ಮನವಿಗಳನ್ನು ಮಾಡಿದ್ವಿ ನಾವು, 1 ಬಾರಿ ಅಲ್ಲ 2 ಬಾರಿ ಅಲ್ಲ, ಅನೇಕ ಸಲ. ಇನ್ನೆಷ್ಟು ಸಲ ನಾನು ನಿಮ್ಗೆ ಕೇಳ್ಕೋಬೇಕು? ಇದೇ ರೀತಿಯಾಗಿ ಸುಮ್ಮನೆ ಇದ್ರೆ ಸರಿ ಹೋಗೋದಿಲ್ಲ. ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ನಮ್ಮ ಕಡೆ ಗಮನ ಕೂಡ ಕೊಡೋದಿಲ್ಲ ಇವರು ಅಂತ ಹೇಳಿ ಹೋರಾಟವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಹೋರಾಟದ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ ಗುತ್ತಿಗೆದಾರರ ಸಂಘ. ನಿಜಕ್ಕೂ ಕೂಡ ಈ ಬಾರಿಯ ದೊಡ್ಡ ನಿರ್ಧಾರ ಏನಿದೆ ಸರ್ಕಾರಕ್ಕೆ ಒಂದು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಅಷ್ಟೇ ಅಲ್ಲ, ಅವ್ರಿಗೆ ಕೊಡಬೇಕಾಗಿರುವಂಥದ್ದು ಏನೋ ಒಂದು ಅಲ್ಪ ಸ್ವಲ್ಪದ ದುಡ್ಡೇನಲ್ಲ, ಅದು ದೊಡ್ಡ ಮಟ್ಟದ ಅಮೌಂಟನ್ನು ಕೊಡಬೇಕು. 37,000 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು ಸರ್ಕಾರ ಅಂತಂದರೆ ಎಲ್ಲಿದೆ ಸರ್ಕಾರದ ಹತ್ರ? ಅದಕ್ಕೆ ಈ ಪ್ರಶ್ನೆ ಮೂಡ್ತಾ ಇದೆ, ಸರ್ಕಾರದ ಹತ್ರ ದುಡ್ಡಿಲ್ವಾ, ಹಣ ಇಲ್ವಾ? ಬೇರೆ ಬೇರೆ ಇಲಾಖೆಯಲ್ಲಿ ಉಳಿದಂತಹ ದುಡ್ಡನ್ನು ತಗೊಂಡು ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇತ್ತು. ವಿಪಕ್ಷದವರು ಏನಿರ್ತಾರೆ ಅವರು ಇದೇ ರೀತಿಯಾದಂತಹ ಆರೋಪವನ್ನು ಮಾಡ್ತಾ ಇರ್ತಾರೆ. ಈಗ ಈ ಎಲ್ಲ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಇನ್ನು ಗುತ್ತಿಗೆದಾರರ ಬಿಲ್ ಬಾಕಿ ಕೂಡ ಇದೆ ಅಂತಂದರೆ ಇಷ್ಟು ದೊಡ್ಡ ಮಟ್ಟದ ಬಾಕಿಯನ್ನು ಯಾಕೆ ಉಳಿಸ್ಕೊಂಡ್ರು?
ಏನೇ ಕೇಳಿದ್ರು ಕೂಡ ಕೇಂದ್ರ ಸರ್ಕಾರದ ಕಡೆ ಕೈ ಮಾಡಿ ತೋರಿಸುವಂತಹ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದೆ? ಇದನ್ನು ಕೂಡ ಕೇಂದ್ರ ಸರ್ಕಾರದ ಮೇಲೆ ಹೇಳುತ್ತಾ ಅವ್ರು ಕೊಟ್ಟಿಲ್ಲ, ನಾವು ಕೊಡೋದಿಲ್ಲ ಅಂತ. ಆದರೆ ಗುತ್ತಿಗೆದಾರರು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವು ಕೆಲಸ ಮಾಡಿಸಿದ್ದೀವಿ, ನ್ಯಾಯವಾಗಿ ನಮ್ಮ ದುಡ್ಡನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅನೇಕ ಬಾರಿ ಕೇಳಿದ್ರು ಕೂಡ ಅದನ್ನು ಮುಂದಕ್ಕೆ ತಳ್ಳುವಂತಹ ರೀತಿಯಲ್ಲಿ ನಡೆದುಕೊಳ್ತಾ ಇದ್ರು. ನೋಡೋಣ ಅನ್ನೋಂಥ ರೀತಿಯಲ್ಲಿ. ಆದರೆ ಇದು ಈಗ ಯಾವುದು ಕೂಡ ಅದು ಆಗೋದಿಲ್ಲ, ನಮಗೆ ನಮ್ಮ ಹಣ ಬೇಕೇ ಬೇಕು ಅಂತ ಹೇಳಿ ಪಟ್ಟಣ ಹಿಡಿದು ಕೂತಿದ್ದಾರೆ. ಮಾರ್ಚ್ 5ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸೇರ್ಕೊಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡುತ್ತೆ, ಅವರಿಗೆ ಏನನ್ನ ಹೇಳಿ ಸುಮ್ಮನಿರಿಸುತ್ತೆ? ಗುತ್ತಿಗೆದಾರರ ಬಿಲ್ಲನ್ನು ಸಂಪೂರ್ಣವಾಗಿ ಪಾವತಿ ಮಾಡುತ್ತಾ ಕೊಡ್ತಾರ, ಹೋಗ್ಲೇ ಬಿಡು, ಇವ್ರು ಕೇಳ್ಕೊಳ್ತಾ ಇದ್ದಾರೆ ಅಂದರೆ ಇಲ್ಲ, ಸಾಕಷ್ಟು ಸಮಯವನ್ನು ಇನ್ನೇ ಬೇಕು ನಮಗೆ, ಇದಕ್ಕೆ ಕೊಡ್ತೀವಿ ನಾವು ಅಂತ ಹೇಳಿ ಏನಾದರೂ ಅವ್ರನ್ನ ಮನ ಓಲಿಸ್ತಾರ? ಯಾವ ರೀತಿಯಾದಂಥ ಮಾತುಕತೆ ನಡೆಯುತ್ತೆ ಸರ್ಕಾರ ಮತ್ತು ಗುತ್ತಿಗೆದಾರರ ಸಂಘದ ನಡುವೆ? ಗುತ್ತಿಗೆದಾರರು ಸರ್ಕಾರ ಹಿಡಿದಕ್ಕೆ ಒಪ್ಕೊಂತಾರ? ಇನ್ನಷ್ಟು ಕಾಲಾವಕಾಶವನ್ನು ಕೊಡ್ತಾರಾ ಅಂತ ಕಾದು ನೋಡ್ಬೇಕು. ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಈ ವಿಚಾರದಲ್ಲಿ ಮಾತ್ರ ನಿಧಾನಗತಿಯನ್ನು, ಮಂದಗತಿಯನ್ನು ಅನುಸರಿಸ್ತಾ ಇದೆ. ಹೀಗಿರುವಾಗ ಏನಾಗುತ್ತೆ ಅಂತ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.